ಮೇಲೆ ಬಹಳ ಅಭೂತಪೂರ್ವವಾದಂಥ ಜಯವನ್ನು ತಂದುಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಒಂದು ಏನು ದೇವೇಗೌಡರ ಕುಟುಂಬನ ಇಲ್ಲಿ ಸೋಲ್ಸೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆ ಏನಿತ್ತು ಅದನ್ನು ತಡೆದಾಕಿ ಇವತ್ತು ಜಯವನ್ನು ಗಳಿಸಿದ್ದೇವೆ. ಜನ ಆಶೀರ್ವಾದ ಮಾಡಿದ್ದಾರೆ. 25 ವರ್ಷಗಳ ತದನಂತರ ಜನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ, ಡಿ.ಕೆ. ಶಿವಕುಮಾರ್ ಅವರು ನಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಎರಡನೇ ವರ್ಗದ ನಾಯಕರು ಏನಿದ್ದೀವಿ ನಾವು ಎಲ್ಲ ಹಾಸನ ಜಿಲ್ಲೆನಲ್ಲಿ ಸಂಪೂರ್ಣವಾಗಿ ಬಹುಮತನ ಪಡೆದಿರ್ತಕ್ಕಂಥದ್ದು. ಕ್ಷೇತ್ರಗಳಲ್ಲೇ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮಿತ್ರಕೂಟ ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥದ್ದು ಒಂದಂತೂ ಸ್ಪಷ್ಟವಾಗಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಾಂಗ್ರೆಸ್ಸೇತರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ಮೂರನೇ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ. ಕರ್ನಾಟಕ ರಾಜ್ಯದಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸಿ ಇವತ್ತು 19 ಕ್ಷೇತ್ರಗಳಲ್ಲಿ 17 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ, 2 ಕ್ಷೇತ್ರದಲ್ಲಿ ಇವತ್ತು ಜೆಡಿಎಸ್ ಪಕ್ಷ ಗೆದ್ದಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅನ್ನುವ ಭ್ರಮೆಯಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ ಮುಖಭಂಗ ಆಗಿರ್ತಕ್ಕಂಥದ್ದು ಸ್ಪಷ್ಟ. ತಮ್ಮ ಗ್ಯಾರಂಟಿಗಳ ಮುಖೇನ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೇನೆ, 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ, 20 ಸ್ಥಾನಗಳೆಲ್ಲ ಡಬಲ್ ಡಿಜಿಟ್ ಬರ್ತೇವೆ ಅಂತೇಳಿ ಕನಸು ಕಾಣ್ತಾ ಇದ್ರು. ಆ ಕಾಂಗ್ರೆಸ್ ಪಕ್ಷದ ಕನಸು ಇವತ್ತು ಭಗ್ನ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ನಾನು ರಾಜ್ಯದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭೂತಪೂರ್ವ ಗೆಲುವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಎರಡೂ ಪಕ್ಷದ ನಮ್ಮ ಮುಖಂಡರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆಪಡ್ತೇನೆ. ರಾಜ್ಯದ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಯನ್ನು ಕೂಡ ನಾನು ಸಲ್ಲಿಸ್ತೇನೆ. ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು. ಇದೆಲ್ಲವನ್ನು ಮೀರಿ ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ಕಳೆದ ವಿಧಾನಸಭಾ ಪ್ರತಿಯೊಬ್ಬ ಸ್ಥಳೀಯ ನಾಯಕರು ಇರ್ಬೋದು, ಅವರೆಲ್ಲರೂ ಕೈ ಜೋಡಿಸಿದ್ದಕ್ಕೆ ಇವತ್ತು ಇದು ಆಗಿದೆ. ಯಾಕಂದರೆ ಇದು ಬಹುಶಃ ಇಂಡಿಯಾದ ಮೋಸ್ಟ್ ವಾಂಟೆಡ್ ಸೀಟ್ ಇದು. ಮೋದಿ ಅವರು ಅವರ ಪ್ರಚಾರನೇ ಪ್ರಾರಂಭ ಮಾಡಿದ್ದು ಈ ಸೀಟಿಂದ. ಹೋದ ಬಾರಿ ಗುರಿ ಮಾಡಿ ಹೇಗೆ ಮಾಡಿದ್ರು ಗೊತ್ತಾಗಿದೆ. ಇವತ್ತು ನಾವು ಎಷ್ಟೇ ಮತಗಳಿಂದ ಗೆದ್ದಿದ್ರು ಅದು ಇಂಟು 10 ಹಾಕ್ರಿ. ಸೊ ನಾವು 3 ಮತದಿಂದ ಗೆದ್ದಿದ್ರೆ 300. ಸೊ ಇವತ್ತು 30,000ದಿಂದ ಗೆದ್ದರೆ 3 ಲಕ್ಷದ ಮತದಿಂದ ಗೆದ್ದಂಗೆ. ಅದು ಅಷ್ಟು ಪ್ರೆಷರು ನಮ್ಮ ಮೇಲೆ ಕೇಂದ್ರ ಸರ್ಕಾರದಿಂದ ಒತ್ತಡಗಳು ಇತ್ತು. ಆದರೂ ಕೂಡ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಜನರು, ಕಲಬುರಗಿ ಜನರು ಮತ್ತೊಮ್ಮೆ ಕಲಬುರಗಿಗೆ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಭರವಸೆಗೆ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಬರಲಂಗೆ ನಾವು ಕೆಲಸ ಮಾಡಿ ತೋರಿಸ್ತೀವಿ. ಒಂದು ಕಳೆದ ಬಾರಿ ಸ್ಪೆಸಿಫಿಕ್ಕಾಗಿ ಕಲಬುರಗಿಯನ್ನು ಟಾರ್ಗೆಟ್ ಮಾಡಿದರು ಮೋದಿ ಅವರು, ಖರ್ಗೆ ಅವ್ರನ್ನ ಸೋಲಿಸಬೇಕು ಅಂತೇಳಿ. ಬಟ್ ಈ ಬಾರಿ ಖರ್ಗೆ ಅವರು ಇಲ್ಲಿ ಗೆಲ್ಲೇ
ಗೆಲ್ಲಲೇಬೇಕು ಅಂತೇಳಿ ಪಣ ತೊಟ್ಟಿರುವಂಥದ್ದು, ಸಾಕಷ್ಟು ಸಂದರ್ಭದಲ್ಲಿ ಕೆಲವೊಂದಷ್ಟು ಭಾವನಾತ್ಮಕವಾಗಿ ಮಾತಾಡಿರುವಂಥದ್ದು, ಅದೆಲ್ಲ ವಿಚಾರ ಪ್ಲಸ್ ಆಯ್ತಾ ಅಂತ? ನೋಡಿ, ಭಾವನಾತ್ಮಕ ವಿಚಾರಗಳಿಂದ ಮಾತಾಡೋದು ಪ್ಲಸ್ ಆಗಿದ್ದರೆ ನಮಗೆ 2 ಲಕ್ಷ ಬರಬೇಕಾಗಿತ್ತಲ್ಲ. ಆದರೆ ಖರ್ಗೆ ಸಾಹೇಬ್ರ ಮೇಲೆ ಒಂದು ಭರವಸೆ ಇದೆ. ಅವರು ಕೊಟ್ಟಂಥ ಮಾತನ್ನು ಈಡೇರಿಸ್ತಾರೆ. ಅವರು ಖಂಡಿತವಾಗೂ ಗೆದ್ದರೆ ಮತ್ತೊಮ್ಮೆ ಕಲಬುರಗಿಯಲ್ಲಿ ನಾವು ಪ್ರಗತಿ ಕಾಣ್ಬೋದು ಅಂದ್ಬಿಟ್ಟು. ಸೊ ನನ್ನ ಪ್ರಕಾರ ಇದು ನಮ್ಮ ಗ್ಯಾರಂಟಿಯ ಗೆಲುವು, ಸಂವಿಧಾನದ ಗೆಲುವು, ಆರ್ಥಿಕ ಸಮಾನತೆ ಬರಬೇಕು ಅಂತ ಒಂದು ಗೆಲುವಾಗಿದೆ. ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದ ನಾಯಕರು ಮತ್ತು ವಿಶೇಷವಾಗಿ ಖರ್ಗೆ ಸಾಹೇಬ್ರ ಮೇಲೆ ಇಟ್ಟಂಥ ಅಭಿಮಾನದ ಗೆಲುವು ಅಂತ ನನ್ನ ಅಭಿಪ್ರಾಯ ಆಗಿದೆ. ಒಂದು ಮಾತು ಕೂಡ ಹೇಳ್ತಾ ಇದ್ರು, ಅಂದರೆ ಕಳೆದ ಬಾರಿಯ ಸೋಲಿನ ಸೇಡನ್ನು ತೀರಿಸ್ಕೋಬೇಕು ಅಂತೇಳಿ ಖರ್ಗೆ ಸಾಹೇಬರು ಅವಾಗ ಹೇಳ್ತಾ ಇದ್ರು. ನೋಡಿ, ಸೇಡ್ ಅಂತ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಇದು ಅಲ್ಟಿಮೇಟ್ಲಿ ಯಾರಿಗೆ ಹೇಳ್ರಿ, ಜನರಿಗೆ ತಾನೇ ಒಳ್ಳೇದು ಮಾಡೋಕ್ಕೆ ಜನರು ನಮ್ಗೆ ಆಯ್ಕೆ ಮಾಡೋದು. ಹೋದ ಬಾರಿ ಯಾವುದೋ ಒಂದು ಕಾರಣಕ್ಕೆ ಖರ್ಗೆ ಸಾಹೇಬ್ರಿಗೆ ಸೋಲಿಸಿದ್ರು, ಅದಕ್ಕಿಂತ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಂತ ಭಾವನೆ ಇತ್ತು ಜನರದು, ಅದಾಗಿಲ್ಲ. ಈಗ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಸೊ ಅದರಿಂದ ಅವರಿಗೆ ಶಿಕ್ಷೆ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಿದ್ಮೇಲೆ ಅದ್ರ ಬಗ್ಗೆ ಯಾಕೆ ಮಾತಾಡೋದು? ನಮ್ಮ ಆಶೀರ್ವಾದ ಬಗ್ಗೆ ಮಾತಾಡೋಣ. ನಾವು ಮುಂದಿನ 5 ವರ್ಷ ಏನು ಮಾಡ್ತೀವಿ ಜನರಿಗೆ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ. ಈಗ ಕಲ್ಯಾಣ ಕರ್ನಾಟಕದ 5 ಸೀಟುಗಳು ಕೂಡ ಕಾಂಗ್ರೆಸ್ ಗೆದ್ದಿರುವಂಥದ್ದು, ಒಂದು ರೀತಿಯಲ್ಲಿ ಇದು ಖರ್ಗೆ ಅವರಿಗೆ ಬಲ ತಂದು ಕೊಡುವಂಥದ್ದು, ಒಂದು ಕೊಡುಗೆ ಬಂಪರ್.